ಗಂಗಣಪತಯೇ ನಮಃ. 74ನೆಯ ಅಧ್ಯಾಯವು. ಬ್ರಹ್ಮರ ಉವಾಚ. ವ್ಯಾಸ, ರಾಣಿಯು ಗರ್ಭವನ್ನು ಸಿಂಧೂ ನದಿಯ ಸಮೀಪ ಪ್ರದೇಶದಲ್ಲಿ ತ್ಯಜಿಸಿ ಬಂದಳಷ್ಟೆ. ಆ ಗರ್ಭಪಿಂಡದಿಂದ ಮಹಾಬಲಶಾಲಿಯಾದ ಒಬ್ಬ ಬಾಲಕನು ಜನಿಸಿದನು. ಅವನ ತೇಜಸ್ಸು ಅತ್ಯಸಾಧಾರಣವಾಗಿದ್ದಿತು. ಮುಖವಂತೂ ಬಹಳ ಭಯಂಕರಾಕಾರವುಳ್ಳದ್ದು. ವಿಶಾಲವಾದ ಹಣೆಯೂ ಪರಮೇಶ್ವರನಿಗಿರುವಂತೆ 3 ಲೋಚನಗಳು ಇದ್ದವು. ಕೆಂಪಾಗಿದ್ದ ತನ್ನ ದೀರ್ಘ ವಿಪುಲ ಶಿರೋರುಹಗಳನ್ನು ಜಡೆಯಂತೆ ತಲೆಯಲ್ಲಿ ಧರಿಸಿದ್ದನು. ಒಂದು ಕೈಯಲ್ಲಿ ಚಕ್ರ, ಮತ್ತೊಂದು ಕೈಯಲ್ಲಿ ತ್ರಿಶೂಲ ಇವನ್ನು ಧರಿಸಿ ಮತ್ತಷ್ಟು ಭಯಂಕರನಾಗಿ ಕಂಡುಬರುತ್ತಲಿದ್ದನು. ಆ ಶಿಶು ಅಳಲಾರಂಭಿಸಿತು. ಇದರ ಅಳುವಿನ ಧ್ವನಿಯಿಂದ ತ್ರಿಭುವನಗಳೇ ಗಡಗಡನೆ ನಡುಗಿ ಹೋದವು. ರಾಕ್ಷಸರು ಅಮಾನುಷ ದೇಹಿಗಳು. ಅವರು ಜನಿಸುವಾಗಲೇ ಮಾನವರ ಗಣನೆಯಲ್ಲಿ ಮಧ್ಯ ವಯಸ್ಸಿನಂತೆಯೇ ಇರುವರು. ಆದುದರಿಂದಲೇ ಅಜಾನುಬಾಹುವು ಮಹಾಪರಾಕ್ರಮಶಾಲಿಯೂ ಆದ ಈ ಬಾಲಕನು ಹುಟ್ಟಿದ ಕೂಡಲೇ ಸ್ವರ್ಗಲೋಕವನ್ನು ಆಕ್ರಮಿಸಿ ಬಿಡೋಣವೆಂದು ಸಂಕಲ್ಪಿಸಿ ಅದಕ್ಕಾಗಿ ಪ್ರಯತ್ನಪಟ್ಟನು. ಮುನಿವರ, ಕೇಳು. ಇವನ ಹೂಂಕಾರ, ಮೇಲಕ್ಕೇಳುವಾಗ ತೋರಿದ ರಭಸ ಇವುಗಳಿಂದಾಗಿ ವಾಯು ಒತ್ತಡವಾಗಲು ಗಾಳಿಯು ಭರಭರ ಎಂದು ಬಹಳ ಬಿರುಸಾಗಿ ಬೀರಿಸತೊಡಗಿತು. ಗಾಳಿಯ ಹೊಡೆತಕ್ಕೆ ಸಿಲುಕಿದ ಗಿಡಮರಗಳು ನೆಲದವರೆಗೂ ಬಗ್ಗಿ ತಗ್ಗಿ ಅಲ್ಲಾಡತೊಡಗಿದವು. ಗಾಳಿಯ ವೇಗದಿಂದ ಸಮುದ್ರದ ಜಲವೆಲ್ಲ ಅಲ್ಲೋಲ ಕಲ್ಲೋಲವಾಗಿ ಚಲಿಸಿ ದೊಡ್ಡ ದೊಡ್ಡ ತೆರೆಗಳಾಗಿ ಪರಿಣಮಿಸಿದವು. ಸಮುದ್ರವು ಪ್ರಕ್ಷೋಭಗೊಂಡು ಉಕ್ಕಲಾರಂಭಿಸಿತು. ಉಕ್ಕುತ್ತಿದ್ದ ಸಮುದ್ರದ ಅಲೆಗಳ ತೀರದಲ್ಲಿ ಮಗುವಿನವರೆಗೂ ಬಂದು ಹಿಂಸಿಸಲಾರಂಭಿಸಿದ್ದನ್ನರಿತ ಬಾಲಕನು ತನ್ನ ಅಸಾಧಾರಣ ಸಾಮರ್ಥ್ಯದಿಂದ ಆ ಸಮುದ್ರವನ್ನೆಲ್ಲ ಶೋಷಿಸಲಾರಂಭಿಸಿದನು. ಆಗ ಸಮುದ್ರರಾಜನು ಗಾಬರಿಗೊಂಡನು. ಸಮುದ್ರರ ಉವಾಚ. ನನ್ನ ಸ್ಥಿತಿಗೆ ಅಪಾಯವನ್ನುಂಟು ಮಾಡುತ್ತಿರುವ ಈ ಬಾಲಕನು ಹೆಚ್ಚು ಕಾಲ ಇಲ್ಲಿ ನಿಲ್ಲಗೊಡಬಾರದು. ಆದಷ್ಟು ಬೇಗನೆ ಇವನನ್ನು ಇವನ ತಂದೆಯಾದ ಚಕ್ರಪಾಣಿ ಮಹಾರಾಜನ ಅರಮನೆಗೆ ಸಾಗಿಸಿ ಬಿಡುವೆನು. ಬ್ರಹ್ಮರ ಉವಾಚ. ಹೀಗೆಂದು ನುಡಿದು ಆ ರಾಜಕುಮಾರನನ್ನು ಎತ್ತಿಕೊಂಡು ಮಹಾರಾಜನ ಅರಮನೆಯ ಸಮೀಪಕ್ಕೆ ಬಂದು ರಾಜನನ್ನುದ್ದೇಶಿಸಿ ಬಾಲಕನ ಇತಿವೃತ್ತವನ್ನೆಲ್ಲ ವಿವರಿಸಿ ಹೇಳಿದನು. ಮಹಾರಾಜ, ಗರ್ಭಿಣಿಯಾಗಿದ್ದ ನಿನ್ನ ಪಟ್ಟದರಸಿಯು ಅತ್ಯದ್ಭುತವಾದ ಈ ಗರ್ಭದ ಹೊರೆಯನ್ನು ಹೊತ್ತು ಅದರ ತಾಪವನ್ನು ತಡೆದುಕೊಳ್ಳಲಾರದೆ ಅದನ್ನು ನನ್ನ ಉದರದಲ್ಲಿ ಬಿಸಿಟು ಹೋದಳು. ಬ್ರಹ್ಮರ ಉವಾಚ. ಹೀಗೆಂದು ಹೇಳಿ ಮಗುವನ್ನು ರಾಜದಂಪತಿಗಳ ಸಮ್ಮುಖದಲ್ಲಿರಿಸಿ ಅವರನ್ನು ಕುರಿತು ಮತ್ತೆ ಹೀಗೆ ನುಡಿದನು. ದ್ವಿಜರ ಉವಾಚ. ಇವನು ಬಾಲಕನಾಗಿರುವಾಗಲೇ ಅತ್ಯುಗ್ರವಾದ ಕರ್ಮವನ್ನು ಆಚರಿಸುವುದನ್ನು ನೋಡಿದರೆ ಮುಂದೆ ಇವನು ಲೋಕ ಭಯಂಕರನಾಗುವುದೆಂಬುದರಲ್ಲಿ ಯಾವ ಸಂದೇಹವೂ ಇರುವುದಿಲ್ಲ. ಏತಕ್ಕೆಂದರೆ ಇವನು ಜನಿಸಿದಾಗ ಮೊದಲ ಬಾರಿ ಅತ್ತ ಧ್ವನಿಯೇ ಬಹಳ ಭಯಂಕರವಾಗಿದ್ದು ತ್ರಿಭುವನಗಳನ್ನೆಲ್ಲ ನಡುಗಿಸಿಬಿಟ್ಟಿತು. ಇವನನ್ನು ಕಣ್ಣಿನಿಂದ ನೋಡುವುದಕ್ಕೂ ಸಹ ನನ್ನಿಂದ ಸಾಧ್ಯವಿಲ್ಲ. ಅಂತಹ ಪ್ರಚಂಡ ತೇಜಸ್ಸು ಈತನದು. ಆದುದರಿಂದಲೇ ಈತನನ್ನು ನಿನ್ನ ಬಳಿಗೆ ಕರೆದು ತಂದಿರುವೆನು. ಬ್ರಹ್ಮರ ಉವಾಚ. ಹೀಗೆ ಹೇಳಿ ಬಾಲಕನನ್ನು ರಾಜ ರಾಣಿಯರ ಸಮೀಪದಲ್ಲಿ ಬಿಟ್ಟು ಬ್ರಾಹ್ಮಣನ ರೂಪದಿಂದ ಮಗುವನ್ನು ಕರೆತಂದಿದ್ದ ಸಾಗರರಾಜನು ತನ್ನ ಪಾಡಿಗೆ ತಾನು ಅಂತರ್ಧಾನವನ್ನು ಹೊಂದಿದನು. ಅನಂತರ ರಾಜಪತ್ನಿಯಾದ ಉಗ್ರಯು ತನ್ನ 2 ಕೈಗಳನ್ನು ಮುಂದಕ್ಕೆ ಚಾಚಿ ಪ್ರೇಮದಿಂದ ಎತ್ತಿಕೊಂಡು ಕಟಿಪ್ರದೇಶದಲ್ಲಿ ಕುಳ್ಳಿರಿಸಿಕೊಂಡಳು. ಮಗನ ಮುದ್ದು ಮುಖವನ್ನು ನೋಡಿ ಬಹಳ ಹರ್ಷಗೊಂಡು ಅದಕ್ಕೆ ಸ್ತನ್ಯವನ್ನು ಪಾನ ಮಾಡಿಸಿದಳು. ರಾಜದಂಪತಿಗಳಿಬ್ಬರೂ ಮಗನನ್ನು ನೋಡಿ ಸಂತೋಷಾತಿರೇಕದಿಂದ ಹಿಗ್ಗಿ ಹೋದರು. ಬಹಳ ಕಾಲದವರೆಗೆ ಕಠಿಣವಾಗಿ ಯೋಗಾಭ್ಯಾಸವನ್ನು ಮಾಡುತ್ತಲಿರುವ ಸಾಧಕನಿಗೆ ಪರಮೋತ್ಕೃಷ್ಟವೂ ಅಮೃತಪಾಯವೂ ಆದ ಬ್ರಹ್ಮಾನಂದವು ಅನುಭವಕ್ಕೆ ಬಂದರೆ ಯಾವ ಹರ್ಷವುಂಟಾಗುವುದೋ ಅಂತಹ ಆನಂದ ಪುತ್ರ ಮುಖ ಸಂದರ್ಶನದಿಂದ ಇವರಿಗುಂಟಾಯಿತು. ಅನಂತರ ಚಕ್ರಪಾಣಿ ಮಹಾರಾಜನು ಅನೇಕ ಮಂದಿ ಬ್ರಾಹ್ಮಣೋತ್ತಮರನ್ನು ಸುಹೃನ್ಮಂಡಲಿಯನ್ನು ಅತಿ ಶೀಘ್ರವಾಗಿ ತನ್ನ ಬಳಿಗೆ ಬರಮಾಡಿಕೊಂಡನು. ಆಸ್ಥಾನದ ದೈವಜ್ಞರನ್ನೂ ಕರೆಕಳಿಸಿ ಅವರೊಡನೆ ಸಮಾಲೋಚನೆ ಮಾಡಿ ಮಗುವಿಗೆ ಸಿಂಧೂ ಎಂಬ ಶುಭನಾಮವನ್ನು ಅಂಕಿತಗೊಳಿಸಿದರು. ರಾಜರಾಣಿಯರು ಬಹಳ ಸಂಭ್ರಮದಿಂದ ಜಾತಕರ್ಮ ರೂಪವಾದ ಶಾಸ್ತ್ರೀಯ ಸಂಸ್ಕಾರವನ್ನು ವಿಧಿಗೆ ಸ್ವಲ್ಪವೂ ವ್ಯತ್ಯಾಸವಾಗದಂತೆ ನೆರವೇರಿಸಿದರು. ಈ ಶುಭ ಕರ್ಮದ ಸಾದ್ಗುಣ್ಯ ಸಿದ್ಧಿಯಾಗುವುದಕ್ಕಾಗಿ ಬಹಳ ಬೆಲೆ ಬಾಳುವ ಅನೇಕ ಅಪೂರ್ವ ವಸ್ತುಗಳನ್ನು ದಾನವಾಗಿ ಕೊಟ್ಟರು. ದಾನವನ್ನು ವಿತರಿಸುವ ಸಮಯದಲ್ಲಿ ಮಹಾರಾಜನು ಹರ್ಷಭರಿತನಾಗಿದ್ದನು. ಇಷ್ಟೇ ಅಲ್ಲದೆ ಅನೇಕ ಮಂದಿ ಬ್ರಾಹ್ಮಣೋತ್ತಮರಿಗೆ ಬಗೆ ಬಗೆಯ ಮಹಾರ್ಹ ವಸ್ತುಗಳನ್ನು ಇತ್ತನು. ಪುತ್ರೋತ್ಸವದ ಸಂತೋಷ ಸಮಾರಂಭಕ್ಕಾಗಿ ಇಡೀ ರಾಜಧಾನಿಯ ತಳಿರು ತೋರಣಗಳು ಮತ್ತು ಬಾವುಟಗಳಿಂದ ಅಲಂಕೃತವಾಗಿತ್ತು. ಸಕಲ ವಿಧ ಮಂಗಲವಾದ್ಯಗಳು ಸುಶ್ರಾವ್ಯವಾಗಿ ಧ್ವನಿಗೈಯುತ್ತಲಿದ್ದವು. ರಾಜನ ನಗರದಲ್ಲಿದ್ದ ಪ್ರತಿಯೊಂದು ಮನೆಗೂ ಯಥೇಚ್ಛವಾಗಿ ಸಕ್ಕರೆಯನ್ನು ಹಂಚಿಸಿದರು. ಪುತ್ರೋತ್ಸವದ ಮಂಗಲ ಕಾರ್ಯಕ್ಕಾಗಿ ನೆರೆದಿದ್ದವರೆಲ್ಲರೂ ತಮ್ಮ ತಮ್ಮ ನಿಯಮಿತ ಕಾರ್ಯಗಳು ಮುಗಿದೊಡನೆಯೇ ಮನೆಗಳಿಗೆ ತೆರಳಿದರು. ಆ ಬಳಿಕ ಚಕ್ರಪಾಣಿ ರಾಜದಂಪತಿಗಳು ಶಿಶುವಿನ ದೇಹ ಬಹಳ ಕೆಂಪಾಗಿರುವುದನ್ನು ನೋಡಿ ಅದಕ್ಕೆ ರಕ್ತಾಂಗ ಎಂಬ ಹೆಸರನ್ನು ಪ್ರೀತಿ ಪುರಸ್ಸರವಾಗಿ ಇರಿಸಿ ಆನಂದಿಸಿದರು. ಅನಂತರ ರಾಜ್ಯದ ಪ್ರಧಾನಿಗಳಿಬ್ಬರೂ ಸಮೀಪಕ್ಕೆ ಬಂದು ರಾಜದಂಪತಿಗಳನ್ನು ಕುರಿತು ಹೀಗೆಂದು ನುಡಿದರು. ರಾಜನ್, ಮಹಾರಾಣಿಯಾದ ಉಗ್ರಾದೇವಿಗೆ
ಈತನು ತನೆಯನಾದುದರಿಂದಲೂ ಇವನ ಮುಖವು ಸರ್ವದಾ ಅತ್ಯುಗ್ರ ಕಳೆಯಿಂದಲೇ ಕೂಡಿರುವುದರಿಂದಲೂ ಈತನು ಉಗ್ರೇಕ್ಷಣ ಎಂದರೆ ಕ್ರೂರ ದೃಷ್ಟಿಯುಳ್ಳವನು ಎಂಬ ಲೋಕ ಭಯಂಕರ ಅಭಿಧಾನದಿಂದಲೇ ಪ್ರಖ್ಯಾತಿಯನ್ನು ಪಡೆಯುವನು. ಬ್ರಹ್ಮರ ಉವಾಚ. ಅನಂತರ ನಾಗರಿಕರೆಲ್ಲರೂ ಸೇರಿ ಬಾಲಕನಿಗೆ ವಿಪ್ರಪ್ರಸಾದನ ಅಂದರೆ ಬ್ರಾಹ್ಮಣರನ್ನು ಸಂತೋಷಪಡಿಸತಕ್ಕವನು ಎಂಬ ಅನ್ವರ್ಥವಾದ ಹೆಸರನ್ನಿಟ್ಟು ಪ್ರೀತಿಯಿಂದ ಕರೆದರು. ಈ ಮಹೋತ್ಸವ ಸಂದರ್ಭದಲ್ಲಿ ಪುರಜನರೆಲ್ಲ ವಿಧ ವಿಧದ ವಸ್ತ್ರ ಆಭರಣಾದಿಗಳನ್ನು ರಾಜನಿಗೆ ಬಹುಮಾನವಾಗಿ ಕೊಟ್ಟರು. ರಾಜನೂ ಸಹ ಅವರವರ ಅರ್ಹತೆಗಳಿಗೆ ಅನುಗುಣವಾಗಿ ವಸ್ತ್ರ ಭೂಷಣಾದಿಗಳನ್ನು ಸೇವಕರ ಮೂಲಕ ಕೊಡಿಸಿ ಪ್ರತಿಯಾಗಿ ಮರ್ಯಾದೆಯನ್ನು ಮಾಡಿದನು. ಶುಕ್ಲ ಪಕ್ಷದಲ್ಲಿ ಅಮೃತ ಕಿರಣನಾದ ನಕ್ಷತ್ರೇಶನು ದಿನದಿನಕ್ಕೂ ಒಂದೊಂದು ಕಲೆಯೊಡನೆ ಕಲಿತು ಅಭಿವೃದ್ಧಿಗೊಳ್ಳುವಂತೆ ಸಿಂಧು ನಾಮಕವನಾದ ಈ ರಾಜಕುಮಾರನು ಕ್ಷಣಕ್ಷಣಕ್ಕೂ ಅಭಿವೃದ್ಧಿಯನ್ನು ಹೊಂದುತ್ತಲಿದ್ದನು. ವೈಶ್ವಾನರನು ಅಂದರೆ ಅಗ್ನಿದೇವನು ತನ್ನ ಮಿತ್ರನಾದ ಸಮೀರಣ ಅಂದರೆ ವಾಯುವಿನಂತೆ ಸಹಕಾರದಿಂದ ಹೇಗೆ ಪ್ರಜ್ವಲಿತನಾಗುವನೋ ಈ ಬಾಲಕನೂ ಸಹ ತನ್ನ ಆಂತರಿಕ ತೇಜಸ್ಸಿನಿಂದ ಅತಿಯಾಗಿ ಬೆಳೆದು ನಿಂತನು. ಇವನ ಶಿರಸ್ಸು ಅಂತರಿಕ್ಷ ಮಂಡಲವನ್ನು ಸ್ಪರ್ಶಿಸುವಷ್ಟು ಎತ್ತರದಲ್ಲಿದ್ದಿತು. ಇವನು ಕೇವಲ ಬಾಲ್ಯ ದಶೆಯಲ್ಲಿರುವಾಗಲೇ ದೊಡ್ಡ ದೊಡ್ಡ ಸಾಹಸಿಗರಿಗೆ ಸಹ ಸಾಧ್ಯವಾಗದಂತಹ ಅತ್ಯದ್ಭುತ ಚೇಷ್ಟೆಗಳನ್ನೇ ಆಟದ ರೂಪದಲ್ಲಿ ಮಾಡುತ್ತಿದ್ದನು. ಇವನ ವಯಸ್ಸು ಚಿಕ್ಕದಾಗಿದ್ದುತ್ತಾದರೂ ಆಕೃತಿಯ ಮಟ್ಟಿಗೆ ಗಗನಚುಂಬಿಯಾದುದರಿಂದ ಬಹಳ ಎತ್ತರವಾದ ಗಿಡಮರಗಳಲ್ಲಿದ್ದ ಹಣ್ಣು, ಎಲೆ, ಚಿಗುರು ಮೊದಲಾದವನ್ನು ಸಹ ಯಾವ ಬಗೆಯ ವಿಶೇಷ ಆಯಾಸವಿಲ್ಲದೆ ಬಹಳ ಸುಲಭವಾಗಿ ಕಿತ್ತು ನೆಲಕ್ಕೆ ಬಿಸಿಟ್ಟು ಬಿಡುತ್ತಿದ್ದನು. ಇಷ್ಟೇ ಅಲ್ಲದೆ ತನ್ನ ಎಡಹಸ್ತದಿಂದಲೇ ಆ ಗಿಡಮರಗಳನ್ನು ಬಗ್ಗಿಸಿ ಕಿತ್ತು ಬಿಸಿಡುವನು. ಅರಣ್ಯ ಪ್ರದೇಶಕ್ಕೆ ಕ್ರೀಡಿಸಲು ಹೋದಾಗಲಂತೂ ಅವನ ಸಾಹಸಗಳನ್ನು ವರ್ಣಿಸುವಂತೆಯೇ ಇಲ್ಲ. ಅಲ್ಲಿದ್ದ ಮಹಾವೃಕ್ಷಗಳನ್ನೆಲ್ಲ ಬುಡಸಹಿತ ಕಿತ್ತು ಬಿಸಿಡುವನು. ಅಂತೆಯೇ ಪರ್ವತಗಳ ದೊಡ್ಡ ಶಿಖರಗಳನ್ನೆಲ್ಲ ಬಹು ಸುಲಭವಾಗಿ ಉರುಳಿಸುವನು. ಹೀಗೆಯೇ ಇರುವಾಗ ಒಮ್ಮೆ ಇದ್ದಕ್ಕಿದ್ದಂತೆಯೇ ಅಂತರಿಕ್ಷ ಮಂಡಲಕ್ಕೆ ಹಾರಿ ಚಂದ್ರಬಿಂಬದ ನಡುವೆ ಇದ್ದ ಜಿಂಕೆಯನ್ನು ಒಂದು ಕ್ಷಣ ಕಾಲ ಹಿಡಿದು ನಿಂದಿದ್ದನು. ಅದೇ ಅರಣ್ಯದ ಮತ್ತೊಂದೆಡೆಯಲ್ಲಿ ಒಂದು ಪರ್ವತವಿತ್ತು. ಅದು ಬಹಳ ಉನ್ನತವಾಗಿತ್ತು. ಅದರ ಮೇಲ್ಭಾಗದಿಂದ ನದಿಯು ಹರಿದು ಬಂದು ವೇಗದಿಂದ ಕೆಳಕ್ಕೆ ಧುಮುಕಿ ಮುಂದೆ ಪ್ರವಹಿಸುತ್ತಲಿದ್ದಿತು. ಆ ಕಣಿವೆಯಲ್ಲಿ ಜಲವು ತುಂಬಿ ತನ್ನ ಸಂಚಾರಕ್ಕೆ ವಿಶೇಷ ರೀತಿಯಿಂದ ಅಡಚಣೆ ಉಂಟಾದುದನ್ನು ಕಂಡು ಒಂದು ಮಹಾಗಜವು ಭಾರೀ ಕಲ್ಲುಗುಂಡು ಬಂಡೆಗಳನ್ನು ಸೊಪ್ಪು ಸದೆಗಳನ್ನು ತಂದು ಶೇಖರಿಸಿ ಪ್ರವಾಹವನ್ನು ನಿರೋಧಿಸಿದ್ದಿತ್ತು. ಈ ಬಾಲಕನು ಆ ದೊಡ್ಡ ಕಟ್ಟೆಯನ್ನು ವಜ್ರದಂತಹ ಮುಷ್ಟಿಯಿಂದ ಗುದ್ದಿ ಒಡೆದು ಬಿಸುಟು ನೀರು ತಡೆಯಿಲ್ಲದೆ ಪ್ರವಹಿಸಿ ಹೋಗುವಂತೆ ಮಾಡಿದನು. ಮತ್ತು ತನ್ನಿಮಿತ್ತವಾದ ಈತನ ಮೇಲೆ ಕೋಪಾವೇಶದಿಂದ ಸಾಗಿ ಬಂದ ಮುತ್ತುಗಜದ ಮಸ್ತಕ ಅಂದರೆ ಗಂಡಸ್ಥಳ, ಇದೇ ಆನೆಗೆ ಮರ್ಮಸ್ಥಾನ ಎಂದೆನಿಸುವುದು, ಒಮ್ಮೆ ಗುದ್ದಿ ಭೇದಿಸಿದನು. ಆಗ ಆ ಆನೆಯು ಈ ವೇದನೆಯನ್ನು ಸಹಿಸಲಾರದೆ ತಟಪಟ ಒಡೆದಾಡಿ ನೆಲಕ್ಕೆ ಉರುಳಿತು. ಏವಮಾದಿ ಅತ್ಯದ್ಭುತ ಕಾರ್ಯಗಳನ್ನು ಲೀಲಾಜಾಲವಾಗಿ ಮಾಡುತ್ತಲಿದ್ದ ಈ ಬಾಲಕನನ್ನು ಕಂಡು ಲೋಕವೆಲ್ಲವೂ ಸೋಜಿಗಗೊಂಡಿತ್ತು. ಇವನ ತಾಯಿಯಾದ ಉಗ್ರೆಯು ಮಿತಿಮೀರಿ ಹರ್ಷವನ್ನು ಹೊಂದಿದಳು. ಇತ್ತ ತಂದೆ ಚಕ್ರಪಾಣಿಯು ಇವನ ಚೇಷ್ಟೆಗಳನ್ನೆಲ್ಲ ಸೂಕ್ಷ್ಮವಾಗಿ ವಿಮರ್ಶಿಸಿ ಇವನು ಅತಿಮಾನುಷ ಅರ್ಥಾತ್ ರಾಕ್ಷಸ ಸ್ವಭಾವದವನು ಎಂದು ನಿಶ್ಚಯಿಸಿದನು. ಸಿಂಧು ಎಂಬ ಈ ಬಾಲಕನು ಚೇಷ್ಟೆಗಳನ್ನು ಅತ್ಯದ್ಭುತವಾಗಿ ಮಾಡುತ್ತಲೇ ದೊಡ್ಡವನಾದನು. ಬಾಲ್ಯದಲ್ಲಿಯೇ ಅಬಾಲ ಸದೃಶ ದೇಹ ದಾಢ್ಯವಿತ್ತೆಂದ ಬಳಿಕ ತಾರುಣ್ಯದ ತಳಹದಿಯ ಮೇಲೆ ಕಾಲನ್ನೂರಿದ ಬಳಿಕವಂತೂ ಕೇಳಬೇಕಾದುದೇ ಇಲ್ಲ. ವಯಸ್ಸು ಏರುತ್ತಾ ಬಂದಂತೆಲ್ಲ ಸಿಂಧು ಮಹಾಬಲಾಢ್ಯನಾಗತೊಡಗಿದನು. ಹೀಗಿರುವಾಗ ಒಮ್ಮೆ ಇವನು ತನ್ನ ತಂದೆಯನ್ನು ಕುರಿತು ಈ ರೀತಿಯಾಗಿ ಮಾತನಾಡಿದನು. ಪಿತೃವರೇಣ್ಯ, ಮಹಾಪ್ರಭು, ನಾನು ತಪಸ್ಸನ್ನು ಮಾಡುವುದಕ್ಕಾಗಿ ಅರಣ್ಯಕ್ಕೆ ಹೋಗುವೆನು. ನಿಷ್ಕಂಟಕವು ಸಮೃದ್ಧವೂ ಆದ ಸಾಮ್ರಾಜ್ಯ ಪದತಲದಲ್ಲಿರುವಾಗ ತಪಸ್ಸೇಕೆ ಎಂದು ಪ್ರಶ್ನಿಸಬೇಡ. ನನ್ನ ಏಕಾಗ್ರತೆ ತಪಸ್ಸಿನಿಂದ ದೈವವನ್ನು ಮೆಚ್ಚಿಸಿ ತ್ರಿಭುವನಗಳ ಅಧಿಪತ್ಯವನ್ನು ಪಡೆಯುವೆನು. ಅಸಂತುಷ್ಟೋ ದ್ವಿಜೋನ್ನಷ್ಟ ಸಂತುಷ್ಟಶ್ಚ ಮಹೀಪತಿ ಅಂದರೆ ನಿತ್ಯ ತೃಪ್ತನಾಗಿರಬೇಕಾದ ಬ್ರಾಹ್ಮಣನು ಅತೃಪ್ತನಾಗಿದ್ದರೆ ಇದರಂತೆ ಕ್ಷತ್ರಿಯನು ಇದ್ದುದರಲ್ಲೇ ತೃಪ್ತಿಯನ್ನು ಹೊಂದಿ ಆಲಸ್ಯದಿಂದ ಕಾಲ ಕಳೆಯುವ ಸ್ವಭಾವದನಾಗಿದ್ದರೆ ಅವರು ಹಾಳಾಗುವರು ಎಂದು ಹಿರಿಯರು ಒತ್ತಿ ಒತ್ತಿ ಹೇಳುತ್ತಿರುವುದರಿಂದ ಕ್ಷತ್ರಿಯನಾದ ನಾನು ನನ್ನ ಬಾಹುಬಲ ವೀರ್ಯಗಳನ್ನೆಲ್ಲ ವ್ಯರ್ಥಗೊಳಿಸಿದರೆ ಇಡೀ ಜೀವನವನ್ನೇ ಹಾಳು ಮಾಡಿಕೊಂಡಂತಾಗುವುದಲ್ಲವೇ? ಬ್ರಹ್ಮರ ಉವಾಚ. ಬಾಲಕನು ಧೈರ್ಯ ಸ್ಥೈರ್ಯಗಳಿಂದಲೂ ಮಹತ್ವಾಕಾಂಕ್ಷೆಯಿಂದಲೂ ಆಡಿದ ನುಡಿಗಳನ್ನು ಕೇಳಿ ಅವನ ಮಾತಾಪಿತೃಗಳು ಪ್ರತ್ಯೇಕವಾಗಿ ಹೀಗೆಂದು ನುಡಿದರು. ಮೊದಲು ತಾಯಿ ಹೀಗೆ ನುಡಿದಳು. ವತ್ಸ, ತಂದೆಯಾದವನು ತನ್ನ ಮಗನು ಅಭಿವೃದ್ಧಿಗೆ ಬರುವುದನ್ನು ಸರ್ವದಾ ಅಪೇಕ್ಷಿಸುತ್ತಾನಲ್ಲವೇ? ತಂದೆಯು ಹೀಗೆ ಹೇಳಿದನು. ಪುತ್ರ ಸಿಂಧು, ನನ್ನ ಮಗನು ಎಲ್ಲ ದೇವತೆಗಳಿಗಿಂತಲೂ ಶ್ರೇಷ್ಠತಮನಾಗಿ ಬಾಳಬೇಕೆಂದು ಜನನಿಯಾದವಳು ಬಯಸುವವಳಲ್ಲವೇ? ಇದಕ್ಕಾಗಿ ಎಂತಹ ಕಠಿಣ ವ್ರತವನ್ನಾದರೂ ಮಾಡುತ್ತಾಳೆ. ಬ್ರಹ್ಮರ ಉವಾಚ. ರಾಜದಂಪತಿಗಳು ಪರಸ್ಪರರ ಅಭಿಮತವನ್ನು ಲೋಕನೀತಿಯಂತೆ ಊಹಿಸಿ ಹೇಳಿ ಒಂದು ಬಗೆಯಿಂದ ಮಗನ ಉದ್ಯಮಕ್ಕೆ ಅನುಮತಿಯನ್ನಿತ್ತಿದ್ದಲ್ಲದೆ ಮಗನನ್ನು ಮತ್ತಷ್ಟು ಪ್ರೋತ್ಸಾಹಗೊಳಿಸಿದರು. ತಂದೆ ತಾಯಿಯರ
ತನ್ನ ಸಂಕಲ್ಪಕ್ಕೆ ಒಮ್ಮೆಲೇ ಒಪ್ಪಿದುದನ್ನು ಕಂಡು ಸಿಂಧು ಅಂತರಂಗದಲ್ಲೇ ಆನಂದಿಸಿ ಅವರಿಬ್ಬರಿಗೂ ಮತ್ತು ಇತರ ಹಿರಿಯರಿಬ್ಬರಿಗೂ ಭಕ್ತಿಪೂರ್ವಕವಾಗಿ ಪ್ರಣಾಮಗಳನ್ನು ಸಮರ್ಪಿಸಿ ತಾನು ತಪಸ್ಸನ್ನಾಚರಿಸಲು ನಿಬಿಡವಾದ ಅರಣ್ಯವನ್ನು ಕುರಿತು ಪ್ರಯಾಣ ಬೆಳೆಸಿದನು. ಅರಣ್ಯವನ್ನೆಲ್ಲ ಸುತ್ತಿ ಬಂದನು. ಒಮ್ಮೆ ಅಲ್ಲೊಂದು ಕಾಸಾರವಿರುವುದು ಅವನಿಗೆ ಗೋಚರವಾಯಿತು. ಆ ಪುಷ್ಕರಿಣಿಯಲ್ಲಿ ಅನೇಕ ಕಮಲ ಪುಷ್ಪಗಳು ಬೆಳೆದು ಕಲ್ಯಾಣಿಯ ರಮಣೀಯ ಕಥೆಯನ್ನು ಶತಗುಣವಾಗಿ ಹೆಚ್ಚಿಸಿದ್ದವು. ಇದರ ದರ್ಶನದಿಂದ ಅಕೃಷ್ಟ ಚಿತ್ರನಾದ ಸಿಂಧು ಇದರಂತಹ ವಿವಿಕ್ತ ಪ್ರದೇಶವು ಈ ಅರಣ್ಯದಲ್ಲಿ ಮತ್ತೆಲ್ಲಿಯೂ ದೊರೆಯಲಾರದೆಂದು ಇಲ್ಲಿಯೇ ತಪಸ್ಸನ್ನಾಚರಿಸಬೇಕೆಂದು ಮನಸ್ಸಿನಲ್ಲಿ ನಿಶ್ಚಯವನ್ನು ಮಾಡಿದನು. ಹೀಗೆ ನಿಶ್ಚಯಿಸುವಾಗ ಆತನ ಮನಸ್ಸಿಗೆ ಬಹಳ ಹರ್ಷ ಉಂಟಾಗಿತ್ತು. ವತ್ಸಾವ್ಯಾಸ, ಸಿಂಧುವಿನ ತಪೋವಿಧಾನವನ್ನು ವಿವರಿಸುವೆನು ಕೇಳು. ಪಾದದ ಅಂಗುಷ್ಟದ ಮೇಲೆ ತನ್ನ ಇಡೀ ದೇಹದ ಭಾರವನ್ನು ಹಾಕಿ ನಿಂತನು. ಕೈಗಳೆರಡನ್ನೂ ಮೇಲಕ್ಕೆತ್ತಿ ಅದನ್ನು ಒಂದುಗೂಡಿಸಿದನು. ಮನಸ್ಸಿನಲ್ಲಿ ಭಗವಾನ್ ಸಹಸ್ರ ಕಿರಣನನ್ನು ಅನವರತ ಧ್ಯಾನಿಸತೊಡಗಿದನು. ದೈತ್ಯಗುರು ಶುಕ್ರಾಚಾರ್ಯನು ಉಪದೇಶಿಸಿದ್ದ ಸೂರ್ಯ ಮಂತ್ರವನ್ನು ಒಮ್ಮನದಿಂದ ಜಪಿಸಲಾರಂಭಿಸಿದನು. ಅವನು ನಿಶ್ಚಲವಾಗಿ ನಿಂತದ್ದನ್ನು ನೋಡಿದರೆ ಇದೇನು ಪರ್ವತವೋ ಎಂಬಂತೆ ತೋರಿ ಬರುತ್ತಲಿದ್ದಿತ್ತು. ಬಹುಭಾಗದ ಜಾನುಪ್ರದೇಶದ ಮೇಲೆ ಎರಡದ ಪಾದವನ್ನು ಸದಾ ಮಂಡಿಸಿದ್ದನು. ಕೈಗಳಿಂದ ಅಂಜಲಿಯನ್ನು ಕಟ್ಟಿಕೊಂಡು ಅದನ್ನು ತನ್ನ ಹೃದಯದ ಬಳಿ ಇರಿಸಿ ತಾಧ್ಯಾತ್ಮ ಭಾವದಿಂದ ದಿನಮಣಿಯನ್ನು ಧ್ಯಾನಿಸುತ್ತಲಿದ್ದನು. ಎಂತಹ ಧೈರ್ಯಶಾಲಿಯಾಗಿದ್ದರೂ ಅವನನ್ನು ಚಲಿಸಿ ಹೋಗುವಂತೆ ಮಾಡಬಲ್ಲ ಚಳಿ, ಗಾಳಿ, ಮಳೆ, ಬಿಸಿಲು ಮೊದಲಾದ ಭೌತಿಕ ತಾಪಗಳು ಸಿಂಧುವನ್ನು ಏನೂ ಮಾಡದೆ ಹೋದವು. ಇವನ ಸಹನಾಶಕ್ತಿಯೇ ಅಷ್ಟು ದೃಢವಾದದ್ದು. ಇವನು ತನ್ನ ಪ್ರಾಣಗಳು ಹಾರಿಹೋಗದಂತೆಯೂ ಅತ್ಯಂತ ಕ್ಷೀಣಗತಿಯನ್ನು ಹೊಂದದಂತೆಯೂ ವಾಯುಸೇವನೆಯಿಂದಲೇ ಅವನ್ನು ಪೋಷಿಸತೊಡಗಿದನು. ಇವನ ಶ್ವಾಸೋಚ್ಛ್ವಾಸದ ಗತಿಯು ಬಹಳ ಮಂದವಾಗಿದ್ದುದರಿಂದ ಇದು ಮೃತದೇಹ ಎಂದೇ ಭ್ರಮಿಸಿ ಒಂಬ್ರಿಗಳು ಇವನ ದೇಹವನ್ನು ಅಂದರೆ ಗೆದ್ದಲು ಹುಳುಗಳು ಇವನ ದೇಹವನ್ನು ಆಕ್ರಮಿಸಿ ದೊಡ್ಡ ಹುತ್ತವನ್ನೇ ಕಟ್ಟಿಬಿಟ್ಟಿದ್ದವು. ಇಷ್ಟಾದರೂ ಇವನಿಗೆ ಆ ಭಾನವೇ ಉಂಟಾಗಲಿಲ್ಲ. ದೇಹದ ಸಾರವೆಲ್ಲ ಇಂಗಿ ಹೋಗುವವರೆಗೂ ಅವನು ಅತ್ತಿತ್ತ ಚಲಿಸಲಿಲ್ಲ. ಕೊನೆಗೆ ಇವನು ಎಲುಬಿನ ಹಂದರನಾದನು. ಇಷ್ಟಾದರೂ ಸೂರ್ಯ ಮಹಾಮಂತ್ರವನ್ನು ಜಪಿಸುತ್ತಲೇ ಇದ್ದನು. ಇದೇ ಸ್ಥಿತಿಯಲ್ಲಿ ಅವನ 2 ಸಹಸ್ರ ವರ್ಷಗಳವರೆಗೆ ನಿಶ್ಚಲವಾಗಿ ತಪಸ್ಸನ್ನಾಚರಿಸಿದನು. ಸಿಂಧುವಿನ ಶರೀರದ ಸಾರವು ಒಣಗಿದಂತೆಲ್ಲ ದೇಹದಿಂದ ಒಂದು ಬಗೆಯ ಅತ್ಯದ್ಭುತ ಆಂತರಿಕ ತೇಜಸ್ಸು ಹೊರಹೊಮ್ಮಲಾರಂಭಿಸಿತು. ಆ ತೇಜವು ಪ್ರಕಾಶವಾಗಿದ್ದುದಕ್ಕಿಂತಲೂ ಅತಿಶಯವಾಗಿ ತಾಪದಾಯಕವಾಗಿ ಪರಿಣಮಿಸಿತು. ಇದರಿಂದ ಸ್ವತಃ ತೇಜೋರೂಪಿಯೂ ಸರ್ವಶೋಷಕನೂ ಆದ ಸಹಸ್ರ ಕಿರಣನೂ ಸಹ ತಳಮಳಗೊಳ್ಳುವಂತನಾದನು. ಜಗತ್ಸಾಕ್ಷಿಯಾದ ಪ್ರಭಾಕರನು ಸಿಂಧುವಿನಂತಹ ಕಠಿಣ ತಪೋನಿಷ್ಠನನ್ನು ಅದುವರೆಗೂ ಕಂಡೇ ಇರಲಿಲ್ಲ. ಇನ್ನು ಹೆಚ್ಚು ಕಾಲ ವಿಳಂಬಿಸಿದರೆ ಇವನ ತಪೋಜ್ವಾಲಕ್ಕೆ ಸಿಲುಕಿ ಭುವನಗಳೆಲ್ಲ ಆಹುತಿಯಾಗುವುದೆಂದು ನಿಶ್ಚಯಿಸಿ ಹೆಚ್ಚು ಪರೀಕ್ಷಿಸದೆ ಒಡನೆಯೇ ಇವನಿಗೆ ಪ್ರತ್ಯಕ್ಷನಾದನು. ಇವನ ದಿವ್ಯ ರೂಪ, ಸೌಂದರ್ಯ, ಕಠಿಣ ತಪಸ್ಸು ಇದನ್ನು ಪ್ರತ್ಯಕ್ಷವಾಗಿ ಕಂಡ ಮೇಲಂತೂ ಆರ್ಯಮನಿಗೆ ಉಂಟಾದ ಆನಂದಕ್ಕೆ ಪಾರವೇ ಇರಲಿಲ್ಲ. ಆಗ ಸ್ನಿಗ್ಧ ದೃಷ್ಟಿಯಿಂದ ಸಿಂಧುವನ್ನು ಸಿಂಚಿಸುತ್ತಾ ಅವನನ್ನು ಕುರಿತು ಹೀಗೆಂದು ನುಡಿದನು. ವತ್ಸ, ಏಕಾಗ್ರವಾದ ನಿನ್ನ ತಪೋನುಷ್ಠಾನವನ್ನು ನೋಡಿ ನಾನು ಬಹಳ ಸಂತುಷ್ಟನಾಗಿರುವೆನು. ಯಾವ ಫಲವನ್ನು ಪಡೆಯಬೇಕೆಂದು ಮನಸ್ಸಿನಲ್ಲಿ ಸಂಕಲ್ಪಿಸಿ ನೀನು ಇಷ್ಟು ಕಠಿಣ ರೀತಿಯಿಂದ ತಪ್ಪಿಸುತ್ತಿರುವೆಯೋ ಅದನ್ನು ನನಗೆ ತಿಳಿಸು. ಬೇಕಾದ ವರಗಳನ್ನು ವರಿಸು. ಸ್ವಲ್ಪವೂ ವಿಳಂಬಿಸದೆ ಅವನ್ನು ಅನುಗ್ರಹಿಸಿಕೊಡುವೆನು. ನಾನು ದಯಪಾಲಿಸಿದ ವರಗಳ ಅನುಭವವನ್ನು ಯಾವಜ್ಜೀವ ನೀನು ನಿರ್ಬಾಧಕವಾಗಿ ಅನುಭವಿಸುವೆಂತೆ. ಬ್ರಹ್ಮರ ಉವಾಚ. ತನ್ನ ಆರಾಧ್ಯ ದೈವ ಸೂರ್ಯನಾರಾಯಣನು ಪ್ರತ್ಯಕ್ಷನಾಗಿ ಈ ರೀತಿ ತನ್ನೊಡನೆ ಮಾತನಾಡುತ್ತಿರುವುದನ್ನು ಸಿಂಧು ಕೇಳಿ ಕೂಡಲೇ ದೇಹಭಾಗವನ್ನು ಹೊಂದಿದನು. ದೇದೀಪ್ಯಮಾನವಾದ ದೇಹವುಳ್ಳ ದಿವಾಕರನು ಎದುರಿಗೆ ನಿಂದಿರುವುದು ಇವನಿಗೆ ಗೋಚರವಾಯಿತು. ಗಡಿಬಿಡಿಯಿಂದ ಸಿಂಧು ಎದ್ದು ನಿಂತು ದೇವನ ಪಾದಾರವಿಂದಗಳಿಗೆ ನಮಸ್ಕರಿಸಿ ಕೈಗಳನ್ನು ಅಂಜಲಿಯಾಗಿ ಬಂಧಿಸಿ ನಿಂದು ಅತ್ಯಂತ ವಿನಯದಿಂದ ಈ ರೀತಿಯಾಗಿ ವಿಜ್ಞಾಪಿಸಿದನು. ಧೀನನಾಥ ಬಂಧೋ, ನಿನಗೆ ನಮಸ್ಕರಿಸುವೆನು. ಸಕಲ ಚರಾಚರ ವಸ್ತುಗಳು ಮಾಡಬಹುದಾದ ಕಾಯಿಕ, ವಾಚನಿಕ ಹಾಗೂ ಮಾನಸಿಕ ಈ ಎಲ್ಲ ಕರ್ಮಗಳಿಗೂ ನೀನು ಸಾಕ್ಷಿಯಾಗಿರುವೆ. ಪ್ರಭೋ, ದೇವತೆಗಳಿಗೆಲ್ಲ ನೀನು ಒಡೆಯನಾದವನು. ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೂ ನೀನು ಆತ್ಮವಸ್ತುವಾಗಿರುವೆ. ಆರೋಗ್ಯಾಭಿಲಾಷಿಯಾದ ಜಗವೆಲ್ಲವೂ ನಿನ್ನನ್ನು ನಮಿಸುವುದು. ನೀನೇ ಈ ಜಗತ್ತಿನ ಸ್ಥಿತಿಗೆ ಮೂಲಾಧಾರನು. ನೀನು ನಿನ್ನ ತೀಕ್ಷ್ಣ ಕಿರಣಗಳ ಮೂಲಕ ಭೂಮಿಯ ಸಾರವನ್ನೆಲ್ಲ ಆಕರ್ಷಿಸಿ ಅವನ್ನು ಶೋಧಿಸಿ ಅವಕ್ಕೆ ಸಾಕಷ್ಟು ಶಕ್ತಿಯನ್ನೂ ತುಂಬಿ ಮಳೆಯ ರೂಪದಿಂದ ಪುನಃ ಸುರಿಸಿ ಭೂಮಿಯನ್ನು ತನುಗೊಳಿಸಿವೆ. ತನುಗೊಂಡ ಭೂಮಿಯಲ್ಲಿ ನಾನಾ ಬಗೆಯ ಬೀಜಗಳು ಸಸ್ಯರೂಪದಿಂದ ಹುಲಸಾಗಿ ಬೆಳೆದು ಜಗದ ಜೀವನಕ್ಕೆ ಪ್ರಧಾನ ಸಹಕಾರಿಗಳಾಗಿ ಪರಿಣಮಿಸುವವು. ಆದುದರಿಂದ ಜಗದು ಎತ್ತಿ ಸ್ಥಿತಿಗಳಿಗೆ ಮೂಲ ಕಾರಣಗಳಾಗಿ ವೃಷ್ಟಿ ಹಾಗೂ ಸಸ್ಯಗಳಿಗೆ ನೀನು ಉತ್ಪಾದಕನು. ನೀನು ಸಚ್ಚಿದಾನಂದ ಸ್ವರೂಪವಾದ ಪರಬ್ರಹ್ಮ ವಸ್ತುವೇ ಆಗಿರುವೆ. ಅದೇ ನೀನು ಲೋಕೋದ್ಧಾರಕ್ಕಾಗಿ ಬ್ರಹ್ಮ, ವಿಷ್ಣು ಮತ್ತು ರುದ್ರರ ಸ್ವರೂಪಗಳನ್ನು ಧರಿಸಿ ಜಗತ್ತಿನ ಸೃಷ್ಟಿ ಸ್ಥಿತ್ಯಂತರಗಳನ್ನು ನಡೆಸುವೆ.
ನಿನ್ನ ಸತ್ವರಜತಸ್ತಮೋಗಳು ಆಡಳಿತಕ್ಕೆ ಮೀರಿದವನು. ಜಗತ್ತಿಗೆ ಜ್ಞಾನದಾತೃವಾದ ಗುರುವಾಗಿರುವೆ. ಸತ್ವರಜತಸ್ತಮೋ ಗುಣಗಳನ್ನು ನಿನ್ನ ಇಚ್ಛಾಶಕ್ತಿಯಿಂದ ಪ್ರಕ್ಷೋಭಗೊಳಿಸುವವನು ನೀನೆ. ನೀನು ಸರ್ವವನ್ನೂ ಕೂಲಂಕಷವಾಗಿ ತಿಳಿದವನು. ಪ್ರತಿಯೊಂದು ಪ್ರಾಣಿಯೂ ಸ್ಫೂರ್ತಿಗೊಂಡು ತನ್ನ ಕರ್ತವ್ಯಗಳಲ್ಲಿ ಆಸಕ್ತವಾಗುವಂತೆ ಮಾಡುವನು. ದೇವೇಶ, ನೀನು ಎಲ್ಲಕ್ಕೂ ಪರಮೇಶ್ವರನು. ಇದೋ ನಿನಗೆ ನಮಸ್ಕಾರಗಳು. ಪ್ರಭೋ, ದೇವತೆಗಳಿಗೊಡೆಯ, ನನ್ನ ಜನ್ಮ ಜೀವನ ಜನನಿ ಜನಕರು, ನನ್ನ ತಪಸ್ಸು ಹೆಚ್ಚೇನು? ನನ್ನ ಇಡೀ ವಂಶವೇ ಇಂದಿಗೆ ಪವಿತ್ರವಾಗಿ ಹೋಯಿತು. ನನ್ನ ಪುಣ್ಯವು ಪರಿಪಾಕಗೊಳ್ಳದಿದ್ದರೆ ಈ ಪರಮಾತ್ಮನಾದ ನಿನ್ನ ಸಾಕ್ಷಾತ್ ರೂಪವು ನನ್ನಂತಹ ಪಾಮರನಿಗೆ ಗೋಚರವಾಗುತ್ತಲಿತ್ತೆ. ದಿನೇಶ, ನೀನು ನನಗೆ ವರವನ್ನು ಅನುಗ್ರಹಿಸಲು ಬಂದಿರುವುದೇ ನಿಜವಾಗಿದ್ದ ಪಕ್ಷದಲ್ಲಿ ನನಗೆ ಯಾರಿಂದಲೂ ಮರಣ ಸಂಭವಿಸಬಾರದು. ನಾನು ಯಾರೊಡನೆ ಯುದ್ಧಕ್ಕೆ ಹೋಗುವೆನಾದರೂ ಅಲ್ಲೆಲ್ಲ ನನಗೆ ವಿಜಯವೇ ದೊರೆಯಬೇಕು. ಎಂದೆಂದಿಗೂ ನನಗೆ ಪರಾಜಯ ಉಂಟಾಗಬಾರದು. ದೇವಗಣವನ್ನು ಸಹ ಸೋಲಿಸುವಷ್ಟು ಸಾಮರ್ಥ್ಯ ನಿನ್ನ ಪರಮಾನುಗ್ರಹದಿಂದ ನನಗೆ ಉಂಟಾಗಬೇಕು. ಈಗಿರುವ ದೇವತಾಗಣದಿಂದ ನನಗೆ ಮೃತ್ಯು ಬಾರದಂತೆ ಅನುಗ್ರಹಿಸಿ ಮುಂದೆ ಆ ಸ್ಥಾನಗಳಿಗೆ ಬರತಕ್ಕವರನ್ನು ನಾನು ನೋಡಿಕೊಳ್ಳುತ್ತೇನೆ. ಅವರ ಬಗ್ಗೆ ನನಗೆ ಸ್ವಲ್ಪವೂ ಭಯ ಚಿಂತೆಗಳಿರುವುದಿಲ್ಲ. ಇಷ್ಟು ವರಗಳನ್ನು ಅನುಗ್ರಹಿಸು. ಬ್ರಹ್ಮರ ಉವಾಚ. ಸಿಂಧು ಈ ರೀತಿಯಾಗಿ ವರಗಳನ್ನು ಯಾಚಿಸಿದುದನ್ನು ಲಕ್ಷಿಸಿ ವಿಭಾವಸು ಅಂದರೆ ಸೂರ್ಯನು ಬಹಳ ಸಂತೋಷಗೊಂಡನು. ತಪಕ್ಲೇಶದಿಂದ ಸೊರಗಿ ಹೋಗಿದ್ದ ತನ್ನ ಭಕ್ತ ಸಿಂಧುವನ್ನು ತನ್ನ ಅಮೃತಮಯ ದೃಷ್ಟಿಕ್ಷೇಪದಿಂದ ಒಮ್ಮೆ ನೋಡಿ ಅವನನ್ನು ಕುರಿತು ಈ ರೀತಿಯಾಗಿ ಉತ್ತರಿಸಿದನು. ವತ್ಸ ಸಿಂಧೋ, ಕೇಳು. ದೇವಯೋನಿಯಲ್ಲಿ ಜನಿಸಿದವರಿಂದಾಗಲಿ ಜರಾಯುಜನಾದ ಮಾನವರಿಂದಾಗಲಿ ನಿನಗೆ ಮರಣವು ಉಂಟಾಗುವುದಿಲ್ಲ. ಈ ವಿಷಯವಾಗಿ ನೀನು ಚಿಂತಿಸಬೇಡ. ತಿರ್ಯಗ್ಯೋನಿಗಳಾದ ಹುಲಿ, ಕರಡಿ, ಸಿಂಹ ಮೊದಲಾದ ಹಿಂಸ್ರ ಪ್ರಾಣಿಗಳಿಂದಾಗಲಿ ಹಾವು, ಚೇಳು ಮೊದಲಾದ ವಿಷಜಂತುಗಳಿಂದಾಗಲಿ ನಿನಗೆ ಮೃತ್ಯುವಿನ ಭಯ ಉಂಟಾಗುವುದಿಲ್ಲ. ಪ್ರಾಣಿ ಮಾತ್ರವೂ ಕಾಲಾಧೀನವಾದುದರಿಂದ ಹಗಲು ರಾತ್ರಿಗಳು ಉರುಳಿದವೆಂದರೆ ಆಯುಸೂತ್ರವು ಸವೆಯುತ್ತಾ ಬರುವಂತೆ ನನಗೂ ಇದೇ ಗತಿ ಬಂದೀತೆಂದು ನೀನು ಭಯಪಡಬೇಕಾಗಿಲ್ಲ. ದಿವಾ ನಿಶಿಗಳಲ್ಲಾಗಲಿ ಪ್ರಭಾತ ಸಂಧ್ಯಾಕಾಲಗಳಲ್ಲಾಗಲಿ ನಿನಗೆ ಮೃತ್ಯು ಬರುವುದಿಲ್ಲ. ಇದನ್ನು ನಾನು ನಿನಗೆ ವರವಾಗಿ ಅನುಗ್ರಹಿಸಿರುವೆನು. ನನ್ನ ಮಾತು ಎಂದೆಂದಿಗೂ ವಿತತವಾಗುವುದಿಲ್ಲ. ಇದು ಈ ಅಮೃತ ಕಲಶವನ್ನು ಕೊಡುವೆನು, ತೆಗೆದುಕೋ. ಇದು ಎಲ್ಲಿಯ ತನಕ ನಿನ್ನ ಕಂಠದಲ್ಲಿರುವುದೋ ಅಲ್ಲಿಯವರೆಗೂ ಮೃತ್ಯುದೇವತೆ ನಿನ್ನನ್ನು ಆವರಿಸುವುದಿಲ್ಲ. ಇದನ್ನು ನಿನ್ನ ಕಂಠದಿಂದ ಯಾರು ಕಸಿದು ತೆಗೆದುಕೊಂಡುವನೋ ಆ ಕ್ಷಣವೇ ಅವನಿಂದ ನಿನಗೆ ಮೃತ್ಯು ಒದಗಿತೆಂದು ತಿಳಿ. ಆದರೆ ನಿನಗೆ ಮೃತ್ಯು ಬರಬೇಕಾದರೆ ಅಂತಿಂಥವರಿಂದ ಬರಲಾರದು. ನಿನ್ನನ್ನು ಕೊಲ್ಲುವುದಕ್ಕಾಗಿ ಯಾವುದೋ ಒಂದು ರೂಪದಿಂದ ಸಾಕ್ಷಾತ್ಕಾರ ವಸ್ತುವೇ ಅವತರಿಸಿ ಬರಬೇಕಾಗುವುದು. ಅವನ ಗುರುತನ್ನು ಸಹ ಸ್ವಲ್ಪ ಮಟ್ಟಿಗೆ ನಿನಗೆ ತಿಳಿಸಿರುತ್ತೇನೆ. ಅವನ ದೈರ್ಘ್ಯ ಅಪರಿಮಿತವಾದದ್ದು. ಅಂದರೆ ಅವನ ತಲೆಗೂದಲು ನಭೋಮಂಡಲವನ್ನು ಮುಟ್ಟುವಂತಿರುವುದು. ಅವನ ಪಾದಾಂಗುಷ್ಟದ ಹೊಳೆವ ಉಗುರಿನಲ್ಲಿ ಕೋಟ್ಯಾವಧಿ ಬ್ರಹ್ಮಾಂಡಗಳು ತೋರಿಬರುವುವು. ಅವಕ್ಕೆಲ್ಲ ಆ ಮಹಾಪುರುಷನ ಪಾದಾಂಗುಷ್ಟವೇ ಆಧಾರವಾದದ್ದು. ಅವನು ಸರ್ವವ್ಯಾಪಿಯಾದ ವಸ್ತು. ಅವನೇ ನಿನ್ನನ್ನು ಕೊಲ್ಲತಕ್ಕವನು. ಅವನನ್ನುಳಿದು ಮತ್ತೆ ಯಾರಿಂದಲೂ ನಿನಗೆ ಮರಣ ಉಂಟಾಗುವುದಿಲ್ಲ. ನನ್ನ ವರದ ಮಹಿಮೆಯಿಂದ ಜಗತ್ತಿನಲ್ಲಿರಬಹುದಾದ ಎಂತಹ ಪ್ರಬಲತರ ಹಾಗೂ ಕಠಿಣ ವಸ್ತುವಾದರೂ ಅದು ನಿನಗೆ ತೃಣಪ್ರಾಯಕವಾಗಿರುವುದು. ತ್ರಿಭುವನಗಳ ಆಧಿಪತ್ಯವನ್ನು ನಿನಗೆ ಅನುಗ್ರಹಿಸಿಕೊಟ್ಟಿರುವೆನು. ನಿನ್ನ ಸ್ವೇಚ್ಛೆಯಿಂದ ಆಧಿಪತ್ಯವನ್ನು ನಡೆಸಿ ಬೇಕಾದ ಭೋಗಗಳನ್ನು ಅನುಭವಿಸಬಹುದು. ಈ ಬಗ್ಗೆ ನೀನು ಸ್ವಲ್ಪವೂ ಚಿಂತಿಸಬೇಕಾಗಿರುವುದಿಲ್ಲ. ಬ್ರಹ್ಮರ ಉವಾಚ. ಸೂರ್ಯನು ಈ ರೀತಿಯಾಗಿ ನುಡಿದು ಸಿಂಧುವಿಗೆ ಅನೇಕ ಅಮೋಘ ವರಗಳನ್ನು ಅನುಗ್ರಹಿಸಿ ಇದ್ದಕ್ಕಿದ್ದಂತೆಯೇ ಅಗೋಚರನಾದನು. ತಾನು ಬಯಸಿದ್ದಕ್ಕಿಂತಲೂ ಅತಿಶಯವಾಗಿ ವರಗಳು ಲಭಿಸುವುದರಿಂದ ರಾಜಪುತ್ರನಿಗೆ ಮಿತಿಮೀರಿದ ಸಂತೋಷ ಉಂಟಾಗಿತ್ತು. ಬಂದ ಕಾರ್ಯವು ಸುಮುಖವಾಗಿ ಕೈಗೊಂಡುದಕ್ಕೆ ಬಹಳ ಮಟ್ಟಿಗೆ ರಕ್ಕಸನು ಉಲ್ಲಾಸಗೊಂಡು ತನ್ನ ಮನೆಗೆ ಹಿಂದಿರುಗಿದನು. ತನ್ನ ಏಕಮಾತ ಪುತ್ರನಾದ ಸಿಂಧು ಇಷ್ಟು ಸುದೀರ್ಘ ಕಾಲ ಕಠಿಣವಾಗಿ ತಪಸ್ಸನ್ನಾಚರಿಸಿ ಸೂರ್ಯ ನಾರಾಯಣನನ್ನು ಪ್ರಸನ್ನೀಕರಿಸಿಕೊಂಡು ಅಮೋಘ ವರಗಳೊಡನೆ ಹಿಂದಿರುಗಿ ಬಂದದ್ದನ್ನು ಕಂಡ ಅವನ ಜನನೀ ಜನಕರು ಬಹಳ ಸಂತೋಷದಿಂದ ಅವನನ್ನು ತಬ್ಬಿಕೊಂಡು ನೆತ್ತಿಯನ್ನು ಆಗ್ರಹಣಿಸಿದರು. ಆನಂದದ ಭುರವು ಸ್ವಲ್ಪವೂ ಕಡಿಮೆಯಾದ ಬಳಿಕ ಮಗನನ್ನು ಕುರಿತು ತಾವು ಇದುವರೆಗೂ ಅನುಭವಿಸಿದ ಪುತ್ರ ವಿರಹದ ತಾಪವನ್ನು ಹೇಳಲಾರಂಭಿಸಿದರು. ವತ್ಸ, ನಿನ್ನ ವಿರಹವನ್ನು ಸಹಿಸಲಾರದೆ ಅನ್ನವನ್ನೂ ಸಹ ನಾವು ತ್ಯಜಿಸಿಬಿಟ್ಟಿರುವೆವು. ಪುತ್ರ, ನಿನ್ನ ವಿಷಯವನ್ನು ಕುರಿತು ಅಹರ್ನಿಶಿ ಚಿಂತಿಸುತ್ತಾ ಕ್ಷಯಿಸಿ ಹೋಗಿ ಯಾವ ಪರಿಸ್ಥಿತಿಗೆ ಬಂದಿರುವೆವು ಎಂಬುದನ್ನಾದರೂ ನೋಡು. ಬ್ರಹ್ಮರ ಉವಾಚ. ವೃದ್ಧರಾದ ತಂದೆ ತಾಯಿಯರು ಕಳಕಳಿಯಿಂದ ನುಡಿದ ಈ ವಚನಗಳನ್ನು ಕೇಳಿ ಸಿಂಧುವಿಗೆ ಬಹಳ ವ್ಯಥೆಯಾಯಿತು. ಆದರೂ ತಾನು ಅತಿ ಕಷ್ಟದಿಂದ ಸಂಪಾದಿಸಿದ ವರಮಹಿಮೆಯನ್ನು ತಂದೆ ತಾಯಿಯರಿಗೆ ತಿಳಿಸುವಂತಹ ಸುಯೋಗ ತನಗೆ ದೊರಕಿತಲ್ಲ ಎಂದು ತಿಳಿದು ಬಹಳ ಹರ್ಷವೆನಿಸಿತು. ಮೊದಲು ಅವರ ಚರಣಗಳಿಗೆ ಎರಗಿ ಅನಂತರ ಮುಂದಿನ ಮಾತುಗಳನ್ನು ಆಡಿದನು. ಪರಮಪೂಜ್ಯರೇ,
ನಿಮ್ಮ ಆಶೀರ್ವಾದ ವಿಶೇಷದಿಂದ ನನಗೆ ಕಠಿಣವಾದ ತಪಸ್ಸು ಮಾಡುವ ಹಾಗೂ ತತ್ಫಲವಾಗಿ ಸೂರ್ಯ ನಾರಾಯಣನನ್ನು ಪ್ರಸನ್ನೀಕರಿಸಿಕೊಳ್ಳುವ ಅತ್ಯಪೂರ್ವ ಸನ್ನಿವೇಶ ಸಾಮರ್ಥ್ಯಗಳು ಒದಗಿದವು. ದೇವನು ನನ್ನೆದುರು ಪ್ರತ್ಯಕ್ಷವಾಗಿ ಬಂದು ತ್ರೈಲೋಕಾಧಿಪತ್ಯವನ್ನು ನನಗೆ ಅನುಗ್ರಹಿಸಿಕೊಟ್ಟಿರುವನು. ಆ ವರ ಪ್ರಭಾವದಿಂದ ಜಗತ್ತಿನಲ್ಲಿ ಯಾವುದು ಅತ್ಯಸಾಧ್ಯವಾದುದೋ ಅದನ್ನು ನಾನು ಬಹಳ ಸುಲಭವಾಗಿಯೇ ಸಾಧಿಸಿಬಿಡುವೆನು. ಈ ಬಗ್ಗೆ ನೀವು ಎಳ್ಳಷ್ಟೂ ಚಿಂತಿಸಬೇಕಾಗಿರುವುದಿಲ್ಲ. ಇಂತೂ ಶ್ರೀ ಗಣೇಶ ಪುರಾಣದ ಉತ್ತರಖಂಡದಲ್ಲಿ ಸೂರ್ಯ ವರಪ್ರದಾನ ಎಂಬಲ್ಲಿಗೆ 74ನೆಯ ಅಧ್ಯಾಯವು ಸಮಾಪ್ತವಾದುದು.